ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅಂದರೆ ಈ ಒಂದು ವಿಡಿಯೋ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ನನ್ನ ಅಂದರೆ ಫಸ್ಟ್ ಟ್ರೈಮಿಸ್ಟರ್ದು ನಾನು ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಆವಾಗೆಲ್ಲ ನಾನು ಯಾವ ಥರ ಸ್ಪೇಸ್ ಮಾಡಿದೆ, ಏನೆಲ್ಲ ಆಗಿತ್ತು, ಮತ್ತು ಹಾಸ್ಪಿಟಲಲ್ಲಿ ಯಾವ ಥರ ಹೇಳಿದ್ರು. ಫಸ್ಟ್ ಒಂದು 3 ತಿಂಗಳು ಅಂದರೆ ಮೊದಲನೇ 3 ತಿಂಗಳು ಮಾತ್ರ ತುಂಬಾ ಕಷ್ಟಪಟ್ಟಿದ್ದೀನಿ ಆವಾಗಲೂ ಕೂಡ. ಅಂದರೆ ವಾಮಿಂಟಿಗೆ ಅದು ಇದು ಅಂದ್ಕೊಂಡು ಅವಾಗೆಲ್ಲ ನಾನು ಯಾವ ಥರ ಏನೇನು ಮಾಡಿದೆ, ಅದಕ್ಕೆ ವಾಮಿಟ್ ನಿಲ್ಸೋಗಂತ ಏನೇನು ಮಾಡಿದೆ, ಮತ್ತು ಹಾಸ್ಪಿಟ್ಲಲ್ಲೆಲ್ಲ ಏನು ಹೇಳಿದರು, ಮತ್ತು ರಿಪೋರ್ಟಲ್ಲೆಲ್ಲ ಏನು ಬಂತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವ್ಲಾಗಲ್ಲಿ ನಾನು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಏನೆಲ್ಲ ಆಗಿತ್ತು, ಏನೆಲ್ಲ ಪ್ರಾಬ್ಲಮ್ ಆಗಿತ್ತು, ಹಾಸ್ಪಿಟಲಿಂದನೇ ತುಂಬಾ ಹತ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಒಂದು 3 ಗಂಟೆ, ಮಧ್ಯಾಹ್ನ 3 ಗಂಟೆ ಆದರೂ ಊಟನೂ ಮಾಡಿದೆ. ಡಾಕ್ಟರ್ ಆ ಒಂದು ರಿಪೋರ್ಟ್ನ ನೋಡಿಬಿಟ್ಟು ಏನೆಲ್ಲ ಹೇಳಿದ್ರು, ಆ ಒಂದು ರಿಪೋರ್ಟ್ ನೋಡಿಬಿಟ್ಟು ಆ ಥರ ಹೇಳಿದ ತಕ್ಷಣ ನಮಗಂತೂ ಅಳುನೇ ಬಂದುಬಿಟ್ಟು ಒಂಥರ ಟೆನ್ಷನ್ನೇ ಆಗಿತ್ತು. ಏನಪ್ಪ ಏನಾಗುತ್ತೋ ಏನೋ, ಯಾವ ಥರನೋ ಏನೋ ಅಂತ ಹೇಳ್ಬಿಟ್ಟು ಆ ಥರ ಒಂದು ರಿಪೋರ್ಟ್ನ ಡಾಕ್ಟರ್ ನೋಡಿಬಿಟ್ಟು ಹೇಳಿದ ತಕ್ಷಣ ಆ ಕಡೆಯಿಂದ ಮನೆಗೆ ಬರೋ ಅಷ್ಟರಲ್ಲಿ ತುಂಬಾ ಅಳ್ಕೊಂಡು ಟೆನ್ಷನ್ ಆಗಿ ಬಂದಿದ್ವಿ. ಸೊ ಆಮೇಲೆ ಎಲ್ಲ ಕಡೆ ಸರ್ಚ್ ಮಾಡಿ ಎಲ್ಲ ಇದಾಯಿತು. ಸೊ ಏನೆಲ್ಲ ಸ್ಪೇಸ್ ಮಾಡಿದೆ, ಮತ್ತು ನಂತರ ಬೇರೆಯವರು ಕೂಡ ಅಂದರೆ ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಪ್ರೆಗ್ನೆನ್ಸಿ ಜರ್ನಿಲಿ ಅಂದರೆ ಎಲ್ಲ ಸುಲಭವಾಗಿ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ತುಂಬ ಕಷ್ಟ ಇರುತ್ತೆ. ಕೆಲವ್ರಿಗೆ ನನ್ನ ಥರನೇ ಪ್ರಾಬ್ಲಮ್ ಇರುತ್ತೆ, ಇನ್ನು ಕೆಲವೊಬ್ರಿಗೆ ಬೇರೆ ಥರ ಪ್ರಾಬ್ಲಮ್ ಇರುತ್ತೆ. ನಂತರ ಏನು ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ನನ್ನಿಂದ ಕೂಡ ಒಂದೊಂಚೂರು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಅದಕ್ಕೆಲ್ಲ ನಾನೇನು ಮಾಡಿದೆ, ಆ ಒಂದು ರಿಪೋರ್ಟ್ ನೋಡಿ ಟೆನ್ಷನ್ ಆಯಿತು, ಯಾಕೆ ಟೆನ್ಷನ್ ಆಯಿತು, ಏನು ಹೇಳಿದ್ರು ಡಾಕ್ಟರ್ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ಒಂದು 3 ತಿಂಗಳು ಏನಿತ್ತು ಆವಾಗ, ಅಂದರೆ ಮೊದಲನೇ 3 ತಿಂಗಳು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಏನಿತ್ತು ಆವಾಗ ನಾನು ಬೆಂಗಳೂರಲ್ಲಿ ತೋರಿಸ್ಕೊಳ್ತಾ ಇದ್ದೆ. ಬೆಂಗಳೂರಲ್ಲಿ ಒಂದು ಕ್ಲಿನಿಕಲ್ಲಿ ತೋರಿಸ್ಕೊಳ್ತಾ ಇದ್ದೆ. ನೆಕ್ಸ್ಟ್ ಅಲ್ಲಿಂದ ನಾನು ಟ್ರಾವೆಲ್ ಎಲ್ಲ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ಬೆಂಗಳೂರಿಂದ ನಾನು ಮೈಸೂರಿಗೆ ಹೋದೆ. ಸೊ ಮೈಸೂರಲ್ಲಿ ತೋರಿಸ್ಕೊಳ್ತಾ ಇದ್ದಾಗ ಅಂದರೆ ಲಕ್ಷ್ಮೀ ದೇವಮ್ಮ ಹಾಸ್ಪಿಟಲ್ ಅಂತ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್. ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾರೆ. ಸೊ ನಿಮಗೂ ಕೂಡ ಯಾರಾದರೂ ಮೈಸೂರಲ್ಲಿ ನೋಡ್ತಿದ್ರೆ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಸೊ ಅಲ್ಲಿ ತೋರಿಸ್ತಾ ಇದ್ದಾಗ ಏನಾಯಿತು ಅಂದರೆ ಮೇಯ್ನಲ್ಲಿ ನಾನಿಲ್ಲಿ 3 ತಿಂಗಳು ತೋರಿಸ್ಕೊಂಡು ಟ್ರಾವೆಲ್ ಮಾಡ್ಬೋದು ಅಂತ ಹೇಳಿದರು. ಸೊ ಅವಾಗ ನಾನು ಮೈಸೂರಿಗೆ ಹೋಗಿದ್ನಲ್ಲ, ಸೊ ಅಲ್ಲಿ 4ನೇ ತಿಂಗಳಲ್ಲಿ ಮತ್ತು ನಾನು 4ನೇ ತಿಂಗಳಲ್ಲಿ ಹೋಗಿ ಲಕ್ಷ್ಮೀ ದೇವಮ್ಮ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡಿಕೊಂಡು ಆಮೇಲೆ ಅಲ್ಲಿ ಏನಾಗಿತ್ತು ಅಂದರೆ ಎಲ್ಲ ವಿಚಾರಿಸ್ಕೊಂಡು ಇಲ್ಲಿದ್ದು ಟ್ಯಾಬ್ಲೆಟ್ ಮತ್ತು ಇಲ್ಲಿದ್ದು ರಿಪೋರ್ಟ್ಸ್ ಎಲ್ಲ ತೋರಿಸಿ ನೆಕ್ಸ್ಟ್ ಯಾವಾಗ ಸ್ಕ್ಯಾನಿಂಗ್ ಬರಬೇಕು, ಚೆಕಪ್ ಬರಬೇಕು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಕೇಳಿಕೊಂಡು ನೆಕ್ಸ್ಟ್ ನಮ್ಮಲ್ಲಿ ಸ್ಕ್ಯಾನಿಂಗ್ಗೆ ಡೈರೆಕ್ಟ್ ಹೇಳಿದರು ಅವರು. ಬೆಂಗಳೂರಲ್ಲಂದರೆ ನಮಗೆ 1-2 ಸರಿ ಅಂದರೆ ಚೆಕಪ್ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಕ್ಲಿನಿಕ್ಗಳಲ್ಲಿ ಕರಿತಾನೆ ಇರ್ತಾರೆ. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಮತ್ತು ಮೆಟರ್ನಿಟಿ ಹಾಸ್ಪಿಟ್ಲ್, ಅದರಲ್ಲಿ ಹುಷಾರಿಲ್ಲದೆ ಇರೋರಾಗಿರ್ಬೋದು, ಬೇರೆ ಥರ ಟ್ರೀಟ್ಮೆಂಟ್ ಯಾವ ಥರನೂ ಇರೋದಿಲ್ಲ. ಬರೀ ನಮ್ಮಂಥವ್ರು ಅಂದರೆ ಬರೀ ಪ್ರೆಗ್ನೆನ್ಸಿ ಯಾರು ಇರ್ತಾರೆ ಅಂಥವ್ರು ಮಾತ್ರ ಅಲ್ಲಿಗೆ ಬರೋದು. ಡೆಲಿವರಿ ಎಲ್ಲ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ ಡೈರೆಕ್ಟಾಗಿ ಅನಾಮಲಿ ಸ್ಕ್ಯಾನ್ಗೆ 5ನೇ ತಿಂಗಳಿಗೆ ಬನ್ನಿ ಅಂತ ಹೇಳ್ಬಿಟ್ಟು 5ನೇ ತಿಂಗಳಲ್ಲಿ ನನಗೆ 7ನೇ ತಾರೀಕಿಗೆ ಬರೋಕ್ಕೆ ಹೇಳಿದರು. ಸೊ ಬರೋಕ್ಕೆ ಹೇಳಿದ್ರು, ನಾವು ಕೂಡ ಹೋದ್ವಿ. ಅಲ್ಲಿ ನಾನು ಮೊದಲೇ ಬ್ಲಡ್ ಎಲ್ಲ ಕೊಟ್ಟಿದ್ದೆ. ಅಂದರೆ ಬ್ಲಡ್ ಅಂದರೆ 4ನೇ ತಿಂಗಳಲ್ಲಿ ಏನು ನಾನು ಬೆಂಗಳೂರದು ರಿಪೋರ್ಟ್ ಮತ್ತು ಬೆಂಗಳೂರಲ್ಲಿ 3 ತಿಂಗಳು ಏನು ತೋರಿಸಿದ್ದೆ ಆ ಒಂದು ರಿಪೋರ್ಟ್, ಅದ್ರ ಜೊತೆಗೆ ಟ್ಯಾಬ್ಲೆಟ್ಸ್ ಏನು ಕೊಟ್ಟಿದ್ರು ಅದನ್ನೆಲ್ಲ ತೋರಿಸ್ಕೊಂಡು ನಾನು ಅನಾಮಲಿ ಸ್ಕ್ಯಾನ್ಗೆ ಯಾವಾಗ ಬರಬೇಕು ಅಂತ ಹೇಳ್ಬಿಟ್ಟು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಬಂದನಲ್ಲ, ಆವಾಗಲೇ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫಸ್ಟ್ ನಾವು ಎಲ್ಲೇ ತೋರಿಸಿದ್ರು ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವು ಫಸ್ಟ್ ಹೋದ ತಕ್ಷಣ ಅಲ್ಲಿ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಯೂರಿನ್ ಟೆಸ್ಟ್ ಆಗಿರ್ಬೋದು, ಮತ್ತು ನಮಗೆ ರಿಪೀಟ್ ಮಾಡಿಸ್ತಾರೆ. ಸೊ ಅವಾಗ ನಾನು ಬ್ಲಡ್ ಟೆಸ್ಟ್ ಮಾಡಿಸಿದ್ದೆ ಮತ್ತು ಯೂರಿನ್ ಟೆಸ್ಟ್ ಮಾಡಿಸಿದ್ದೆ. ಆವಾಗ ಸುನೀಲ್ ಅವರು ಬಂದಿರಲಿಲ್ಲ. ಸೊ ಸುನೀಲ್ ಅವರು ನೆಕ್ಸ್ಟ್ ಬಂದಾಗ ಅವ್ರದ್ದು ಕೂಡ ಬ್ಲಡ್ ಟೆಸ್ಟ್ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ನೆಕ್ಸ್ಟ್ ಹೋದಾಗ ಅನಾಮಲಿ ಸ್ಕ್ಯಾನ್ ದಿನ ಸುನೀಲ್ ಅವರು ಬಂದಿದ್ರಲ್ಲ, ಸೊ ಅವಾಗ ಅವ್ರದ್ದು ಕೂಡ ಬ್ಲಡ್ ಟೆಸ್ಟ್ ಕೊಟ್ವಿ. ನಂದು ಕೂಡ ಬ್ಲಡ್ ಅವಾಗ ಸ್ವಲ್ಪ ಕಡಿಮೆನೇ ಇದೆ. ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಿ ಅಂತ ಹೇಳ್ಬಿಟ್ಟು ಹೇಳಿದರು. ಮತ್ತು ಯೂರಿನ್ ಟೆಸ್ಟಲ್ಲಿ ಸ್ವಲ್ಪ ಅಂದರೆ ಕಾಲು ಸ್ವಲ್ಪ ಊತಾಯಿತು. ಸೊ ಪ್ರೆಗ್ನೆನ್ಸಿ ಅಂತ ಹೇಳಿದ ಮೇಲೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ಸ್ವಲ್ಪ ಕಾಲು ಊದ್ಕೊಳ್ಳೋದು, ಸ್ವಲ್ಪ ಕಾಲು ಎಳ್ತಾ ಬರೋದು, ಆ ಥರ ಎಲ್ಲ ಆಗ್ತಾನೆ ಇರುತ್ತೆ. ಸೊ ನನಗೆ ಮುಂಚೆಯಿಂದನೂ ಒಂದು 3 ತಿಂಗಳಿಂದನೂ ಕೂಡ ಕಾಲು ಸ್ವಲ್ಪ ಎಳ್ತಾ ಬರೋದು ಮತ್ತು ಕಾಲು ಊತ ಸ್ವಲ್ಪ ಇತ್ತು. ಆವಾಗ ವಾಕ್ ಮಾಡಿದ್ರು ಕೂಡ ಅದು ಹೋಗ್ತಾನೆ ಇರಲಿಲ್ಲ. ಮತ್ತು ಬ್ಲಡ್ ಕೂಡ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳಿದರು. ಸೊ ಅದಕ್ಕೆ ನಾನು
ಮನೇಲಿ ಏನಿರುತ್ತೆ ಅಂದರೆ ನಾನ್ ವೆಜ್ ತಿಂತೀವಿ, ನಾನ್ ವೆಜ್ ಜೊತೆಗೆ ಮೊಟ್ಟೆ ಮತ್ತು ಪಾಲಕ್ ಆಗಿರ್ಬೋದು, ಸೊಪ್ಪು, ತರಕಾರಿ, ಹಣ್ಣು, ದಾಳಿಂಬೆ, ದಿನ ಒಂದೊಂದು ದಾಳಿಂಬೆ ತಿನ್ನೋಕೆ ಹೇಳಿದರು. ಮತ್ತು ಅವಕಾಡೋ ಆಗಿರ್ಬೋದು, ಎಲ್ಲ ಫ್ರೂಟ್ಸ್ ಕೂಡ, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಪ್ರೋಟೀನ್ ಪೌಡರ್ ಆಗಿರ್ಬೋದು, ಎಲ್ಲ ಕೂಡ ತಗೊಳ್ತಾ ಇದ್ದೆ. ಸೊ ಆದರೂ ಕೂಡ ನನಗೆ ಬ್ಲಡ್ ಇನ್ಕ್ರೀಸ್ ಆಗಿರಲೇ ಇಲ್ಲ. ಅಂದರೆ ನೆಕ್ಸ್ಟ್ ನಾವು ಈ ಒಂದು ಬೆಂಗಳೂರದು ರಿಪೋರ್ಟ್ ಎಲ್ಲ ತೋರಿಸ್ಬಿಟ್ಟು ನೆಕ್ಸ್ಟ್ ಅನಾಮಲಿ ಸ್ಕ್ಯಾನ್ಗೆ ಹೋದ್ವಿ ಗೈಸ್. ಅಂದರೆ 5ನೇ ತಿಂಗಳಲ್ಲಿ ಅನಾಮಲಿ ಸ್ಕ್ಯಾನ್ಗೆ ಹೋದ್ವಿ. ಅನಾಮಲಿ ಸ್ಕ್ಯಾನ್ದಿನ ನಾನು ಮೊದಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಹಳೆ ವಿಡಿಯೋದಲ್ಲಿ. ಏನಂತಂದರೆ ಅವಾಗ ಅನಾಮಲಿ ಸ್ಕ್ಯಾನ್ಗೆ ಹೋಗಿದ್ದ ದಿನವೇ ನನಗೆ ಗ್ಲೂಕೋಸ್ ಟೆಸ್ಟ್ ಅಂತ ಹೇಳ್ಬಿಟ್ಟು ನೀರು ಗ್ಲೂಕೋಸ್ ಬೆರೆಸ್ಬಿಟ್ಟು ಕೊಡ್ತಾರಲ್ಲ, ಆ ಥರ ಕೊಟ್ಟಿದ್ದರು. ಮತ್ತು ಅದ್ರ ಜೊತೆಗೆ ಯೂರಿನ್ ಟೆಸ್ಟ್ ಅದು ಇದು ಅಂತ ಹೇಳ್ಬಿಟ್ಟು ಮಾಡಿದ್ರು. ಅನಾಮಲಿ ಸ್ಕ್ಯಾನ್ಗೆ ನನಗೆ ಒಂದು 3/4 ಗಂಟೆನೇ ತಗೊಳ್ತಾರೆ. ಎಲ್ರಿಗೂ ಗೊತ್ತೇ ಇರುತ್ತೆ, ಅನಾಮಲಿ ಸ್ಕ್ಯಾನ್ ಅಂದಮೇಲೆ ಎಲ್ಲ ಚೆಕ್ ಮಾಡ್ತಾರಲ್ಲ, ಪಾಪುದ್ದು ಎಲ್ಲ ಬೆಳವಣಿಗೆ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಬೆಳವಣಿಗೆ ಆಗಿದೆ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದು ನಾವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕು. ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಿಮಗೂ ಕೂಡ ಗೊತ್ತೇ ಇರುತ್ತೆ, ಜಾಸ್ತಿ ಜನ ಇದ್ದೇ ಇರ್ತಾರೆ. ಸೊ ನಾವು ಕೂಡ ವೆಯ್ಟ್ ಮಾಡಿಕೊಂಡು ಕ್ಯೂವಲ್ಲೆಲ್ಲ ನಿಂತ್ಕೊಂಡು ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ ತೋರಿಸಿದ್ವಿ. ರಿಪೋರ್ಟ್ ತೋರಿಸಿದ ತಕ್ಷಣ ನಮಗೆ ಡಾಕ್ಟರ್ ಹೇಳಿದ ನೋಡಿನೇ ಶಾಕ್ ಆಯಿತು ಗಾಯ್ಸ್. ತುಂಬಾ ಅಂದರೆ ಟೆನ್ಷನ್ನೇ ಆಗೋಯಿತು, ಏನಪ್ಪ ಈ ಥರ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಒಂದು ರಿಪೋರ್ಟಲ್ಲೆಲ್ಲ ಹಾರ್ಟ್ ಬೀಟ್ ಪಾಪುದು ಹಾರ್ಟ್ ಬೀಟ್ ಆಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಎಲ್ಲ ಕೂಡ ಪಾಪುದು ವೆಯ್ಟ್ ಕೂಡ ಚೆನ್ನಾಗಿತ್ತು. ಪಾಪುದು ವೆಯ್ಟ್ ಅನಾಮಲಿ ಸ್ಕ್ಯಾನ್ 5ನೇ ತಿಂಗಳಲ್ಲಿ ಎಷ್ಟು ವೆಯ್ಟ್ ಇರಬೇಕೋ ಅಷ್ಟೇ ಇತ್ತು. ಅಂದರೆ ಹಾರ್ಟ್ ಬೀಟ್ ಕೂಡ 140 ಮೇಲೆ ಇತ್ತು, 145 ಮೇಲೆ ಇತ್ತು. ಅದು ಕೂಡ ಚೆನ್ನಾಗಿದೆ ಅಂತ ಹೇಳಿದರು. ಮತ್ತು ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಪಾಪುದು ಹಾರ್ಟ್ ಏನಿರುತ್ತೆ ಅದ್ರ ಮೇಲೆ ಒಂದು ಚುಕ್ಕೆ ಥರ, ಅಂದರೆ ಒಂದು ಸಾಸಿವೆ ಥರದ ಒಂದು ಚುಕ್ಕೆ ಥರ ಇದೆ ಅಂತ ಹೇಳಿದರು. ಆ ಥರ ಇದೆ ಅಂದ ತಕ್ಷಣ ನಮಗೆ ಒಂಥರ ಶಾಕ್ ಆಗೋಯಿತು. ಸೊ ಏನು ಈ ಥರ ಹೇಳ್ತಾ ಇದ್ದಾರಲ್ಲ, ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ, ಸೊ ಇದಕ್ಕೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಟೆನ್ಷನ್ ಆಗೋಯಿತು. ಡಾಕ್ಟರ್ ಹತ್ರನೇ ಕೇಳಿದ್ವಿ ಏನು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ಆ ಥರ ಒಂದು ಸಾಸಿವೆ ಗಾತ್ರದ ಒಂದು ಚುಕ್ಕೆ ಥರ ಇದೆ, ಅದ್ರ ಜೊತೆಗೆ ಬೇರೆ ಇದ್ದರೆ ಪ್ರಾಬ್ಲಮ್ ಆಗ್ತಿತ್ತು. ಇದೊಂದೇ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತಲೂ ಹೇಳಿದರು. ಆದರೂ ಕೂಡ ನಮಗೆ ತಡ್ಕೊಳಕ್ಕಾಗದೆ ತುಂಬಾ ಟೆನ್ಷನ್ ಆಗಿದ್ವಿ ಗೈಸ್. ಟೆನ್ಷನ್ ಅಂದರೆ ಯಾರಿಗೇ ಆದರೂ ಕೂಡ ಇವಾಗ ಈ ಥರ ಒಂದು ಸಿಚುವೇಷನಲ್ಲಿ ಈ ಥರ ಹೇಳಿದರೆ ತುಂಬಾ ಟೆನ್ಷನ್ ಆಗೇ ಆಗುತ್ತೆ. ಸೊ ಮನೆಗೆ ಹೋದರೂ ಕೂಡ ನಮಗೆ ಆ ಒಂದು ಟೆನ್ಷನ್ ನಮಗೆ ಇನ್ನೂ ತಲೆಯಲ್ಲೇ ಇತ್ತು ಅಂದ್ಕೊಳ್ಳಿ ಗೈಸ್. ಮತ್ತು ಇನ್ನೂ ನೆಕ್ಸ್ಟ್ ಇನ್ನೊಂದೇನಾಯಿತು ಅಂದರೆ ಬ್ಲಡ್ ಟೆಸ್ಟ್. ಆ ಬ್ಲಡ್ ಟೆಸ್ಟಲ್ಲೂ ಕೂಡ ನನಗೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಸೊ ನಾನೇನು ಮಾಡಿದ್ದೆ, ಅನಾಮಲಿ ಸ್ಕ್ಯಾನ್ ಆದಮೇಲೆ ಮತ್ತೆ ಬೆಂಗಳೂರಿಗೆ ಹೋಗ್ಬಿಡೋದ, ಅಂದರೆ ಯಾವಾಗ ಸ್ಕ್ಯಾನಿಂಗ್ ಇರುತ್ತೆ ಹೋಗಿ ಬೆಂಗಳೂರಿಂದನೇ ಮೈಸೂರಲ್ಲಿ ಚೆಕಪ್ ಮಾಡಿಸ್ಕೊಂಡು ಬಂದಿರೋದ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಆದರೆ ಅಲ್ಲೇನಾಯಿತು ಗೊತ್ತಾ, ಈ ಒಂದು ರಿಪೋರ್ಟಲ್ಲಿ ಪಾಪುದು ಆ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ಹೇಳಿದರು, ಇನ್ನೊಂದು ಕಡೆ ಬ್ಲಡ್ ತುಂಬಾ ಕಡಿಮೆ ಇದೆ, ಐರನ್ ಸುಕ್ರೋಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಐರನ್ ಸುಕ್ರೋಸ್ ಇಂಜೆಕ್ಷನ್ ಬಾಟ್ಲು ಥರ ಬರುತ್ತೆ, ಅದನ್ನು ಗ್ಲೂಕೋಸ್ ಥರನೇ ಇರುತ್ತೆ, ಅದು ಒಂದು ರೆಡ್ ಥರ ಇರುತ್ತೆ. ಐರನ್ ಸುಕ್ರೋಸ್ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಬ್ಲಡ್ ತುಂಬಾ ಕಡಿಮೆ ಇರುತ್ತೆ ಅಂಥವ್ರಿಗೆ ಇನ್ಕ್ರೀಸ್ ಆಗಲಿ ಅಂತ ಹೇಳ್ಬಿಟ್ಟು, ಅಂದರೆ ಟ್ಯಾಬ್ಲೆಟಲ್ಲಿ ಅವ್ರಿಗೆ ಇನ್ಕ್ರೀಸ್ ಆಗಿರಲ್ಲ ನೋಡಿ, ಅಂಥವ್ರಿಗೆ ಐರನ್ ಸುಕ್ರೋಸ್ ಕಟ್ಟಿದ್ರೆ ಅದರಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೇಳಿದರು. ಅಂದರೆ ಒಂದಿನ ಬಿಟ್ಟು ಒಂದಿನ ನೀವು ಒಂದು 4 ಬಾಟ್ಲನ್ನು ಕಟ್ಟಿಸ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳ್ಬಿಟ್ಟು ಡೇಟ್ ಎಲ್ಲ ಹಾಕ್ಕೊಟ್ರು. ಸೊ ನನಗೆ ಅದು ಕೂಡ ಬೇಜಾರಾಗೋಯಿತು. ಸೊ ಇಷ್ಟು ನಾನು ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಆದರೂ ಕೂಡ ಬ್ಲಡ್ ಯಾಕೆ ಇನ್ಕ್ರೀಸ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅದು ಕೂಡ ಟೆನ್ಷನ್ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಹೋಗೋಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಸುನಿಲ್ ಅವರು ಅವತ್ತು ನೈಟೇ ಬೆಂಗಳೂರಿಗೆ ಹೋದರು. ನಾನಲ್ಲೇ ಇದ್ಕೊಂಡು ಅತ್ತೆ ಜೊತೆ ಬಂದು ಐರನ್ ಸುಕ್ರೋಸ್ ಕಡಿಸ್ಕೊಳ್ಳೋದು ಹೋಗೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ನಿಮಗೂ ಕೂಡ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಇತ್ತು ಅಂತ ಹೇಳೋರು ಕಮೆಂಟ್ ಮೂಲಕ ತಿಳಿಸಿ, ನನಗೂ ಕೂಡ ಇತ್ತು ಅಂತ ಹೇಳ್ಬಿಟ್ಟು. ಸೊ ಐರನ್ ಸುಕ್ರೋಸ್ ಕಟ್ಟಿಸ್ಕೊಂಡ್ಮೇಲೆ ನೆಕ್ಸ್ಟ್ ಮಂತ್ ಒಂದು 4 ದಿನ, ಅಂದರೆ ವಾರದಲ್ಲಿ ಒಂದೊಂದು ದಿನ ಬಿಟ್ಟು ಐರನ್ ಸುಕ್ರೋಸ್ ಇಂಜೆಕ್ಷನ್ ಕೂಡ ಕಟ್ಟಿಸ್ಕೊಂಡ್ವಿ. ಫಸ್ಟ್ ಏನು ಹೇಳಿದ್ರು, ಐರನ್ ಸುಕ್ರೋಸ್ ಕೆಲವೊಬ್ಬರಿಗೆ ಆಗಲ್ಲ, ಆ ಒಂದು ಆಗದೆ ಇರೋ ಟೈಮಲ್ಲಿ ನೀವು ಹೇಳಿಬಿಡ್ಬೇಕು, ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ, ಮತ್ತು ಮೈಯೆಲ್ಲ ಗ್ರೀನ್ ಆಗೋಗೋದು, ಚಳಿ ಆಗೋದು, ಜ್ವರ ಬರೋದು ಆ ಥರ ಎಲ್ಲ ಆಗೋಗುತ್ತೆ, ನೀವು ಫಸ್ಟೇ ಹೇಳಬೇಕು ಅಂತ ಎಲ್ಲ ಹೇಳ್ಬಿಟ್ಟು ಎದುರಿಸ್ಬಿಟ್ಟಿದ್ರು. ಸೊ ನನಗೇನು ಆ ಥರ ಪ್ರಾಬ್ಲಮ್ ಆಗಿಲ್ಲ, ಅಂದರೆ ಕೆಲವ್ರ ಬಾಡಿಗೆ ಅಡ್ಜಸ್ಟ್ ಆಗಲ್ಲ ಅಂತೆ, ಸೊ ಕೆಲವ್ರ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ. ಸೊ ನನಗೆ ಅದು ಅಡ್ಜಸ್ಟ್ ಆಗಿತ್ತು, ಅದಕ್ಕೋಸ್ಕರ ನಾನು
4 ಬಾಟ್ಲು ಹಾಕ್ಸ್ಕೊಂಡಿದ್ದೆ. ಆ 4 ಬಾಟ್ಲು ಹಾಕ್ಸ್ಕೊಂಡಿದ್ದಾದಮೇಲೆ ಏನು ಆಶ್ಚರ್ಯ ಗೊತ್ತಾಗೈತೆ, ಅವಾಗ ಇನ್ನೂ ಅಂದರೆ 4 ಬಾಟ್ಲು ಐರನ್ ಸುಕ್ರೋಸ್ ಕಟ್ಟಿಸ್ಕೊಂಡು ಮತ್ತು ಅವ್ರು ಹೇಳಿದ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಅದೆಲ್ಲ ತೊಗೊಂಡಿದ್ದಾದಮೇಲೂ ಕೂಡ ಆಮೇಲೂ ಕೂಡ ಫುಲ್ ಟೆನ್ಷನ್ ಮೇಲೆ ಟೆನ್ಷನ್ ಅಂದ್ಕೊಳ್ಳಿ. ಟೆನ್ಷನ್ ಅಂದರೆ ಐರನ್ ಸುಕ್ರೋಸ್ ಎಲ್ಲ ಕಂಪ್ಲೀಟ್ ಆಯಿತು. ಆಮೇಲೆ ನಾನು ನೆಕ್ಸ್ಟ್ ಯಾವಾಗ ಸ್ಕ್ಯಾನಿಂಗ್ ಬರಬೇಕು ಅಂತ ಹೇಳಿದೆ. ಸೊ ನೆಕ್ಸ್ಟ್ ಯಾವಾಗ ಸ್ಕ್ಯಾನಿಂಗ್ ಅಂತ ಹೇಳಿಬಿಟ್ಟು ಕೇಳಿಕೊಂಡು ಅದು 6ನೇ ತಿಂಗಳಲ್ಲಿ ಸ್ಕ್ಯಾನಿಂಗ್ ಮತ್ತು 6ನೇ ತಿಂಗಳಲ್ಲಿ ಮತ್ತೆ ಐರನ್ ಸುಕ್ರೋಸ್ ಕಟ್ಟಿಸ್ಕೊಂಡಿದ್ನಲ್ಲ, ಸೊ ಬ್ಲಡ್ ಇನ್ಕ್ರೀಸ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕಪ್ ಮಾಡಿದ ಅಂತ ಹೇಳ್ಬಿಟ್ಟು ಕರೆದಿದ್ರು. ಮತ್ತು 6ನೇ ತಿಂಗಳಲ್ಲಿ ಹೋದೆ ನಾನು. 6ನೇ ತಿಂಗಳಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು. ಮೊದಲು ಏನು 8.8 ಬ್ಲಡ್ ಇತ್ತು, ಅಷ್ಟೇ ಇದೆ ಗೈಸ್. ಏನಂತೀರ, ಅವಾಗ ಫುಲ್ ಟೆನ್ಷನ್ ಆಗಿದ್ದು. 8.8 ಅಂದರೆ ನಾನೇನು ಅಂದ್ಕೊಂಡಿದ್ದೆ, ಒಂದು 10 ಆದರೂ ಆಗಿರಬೇಕು ಅಂದ್ಕೊಂಡಿದ್ದೆ. ಸೊ ನನ್ನ ಜೊತೆ ಯಾರ್ಯಾರೆಲ್ಲ ಐರನ್ ಸುಕ್ರೋಸ್ ಕಟ್ಟಿಸ್ಕೊಂಡಿದ್ರು, ಅಂದರೆ ನನಗೊಬ್ಳಿಗೆ ಈ ಥರ ಪ್ರಾಬ್ಲಮ್ ಎಲ್ಲರಿಗೂ ಅಂದರೆ ಸುಮಾರು ಜನರಿಗೆ ಈ ಥರ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ನನ್ನ ಜೊತೆ ಯಾರ್ಯಾರೆಲ್ಲ ಕಟ್ಟಿಸ್ಕೊಂಡಿದ್ರು ಐರನ್ ಸುಕ್ರೋಸ್ ಅವ್ರಿಗೆಲ್ಲ ಇನ್ಕ್ರೀಸ್ ಆಗಿದೆ, ನನಗೆ ಇನ್ಕ್ರೀಸ್ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದೊಂಥರ ಬೇಜಾರು. ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಬ್ಲಡ್ ಕೊಟ್ಟು ಕೊಟ್ಟುನೇ ಒಂಥರ ಅಭ್ಯಾಸನೇ ಆಗೋಗಿತ್ತು, ಇಂಜೆಕ್ಷನ್ ಹಾಕ್ಸಿನೇ. ಸೊ ಪ್ರೆಗ್ನೆಂಟ್ ಇರೋರಿಗೆ ಕೆಲವ್ರಿಗೆ ಇದು ತುಂಬಾ ಇದಾಗಿರುತ್ತೆ. ಮತ್ತು ಅಲ್ಲೇನಾಯಿತು ಅಂದರೆ ಇಂಜೆಕ್ಷನ್ ಬ್ಲಡ್ ಕೊಟ್ಟೆ ಮತ್ತು ರಿಪೋರ್ಟ್ ಕೂಡ ಬಂತು. ಅಲ್ಲಿಯೂ 8.8, ಮೊದಲು ಕೂಡ 8.8 ಇತ್ತು, ಇವಾಗಲೂ ಕೂಡ 8.8 ಇದೆ. ಏನು ಮಾಡ್ತಾರೋ ಏನು, ನೆಕ್ಸ್ಟ್ ಮೊದಲೇನೆ ಹೇಳಿದರು ಡಾಕ್ಟ್ರು, ಆ ಥರ ಏನಾದರೂ 8.8 ಬ್ಲಡ್ ಐರನ್ ಸುಕ್ರೋಸ್ ಕಟ್ಟಿನೂ ಕೂಡ ನಿಮಗೆ ಬ್ಲಡ್ ಇನ್ಕ್ರೀಸ್ ಆಗಲಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಬ್ಲಡ್ ಕಟ್ಟಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹೇಳಿದರು. ಸೊ ನಾನು ಅಂದ್ಕೊಂಡೆ 8.8 ಇದೆ, ಏನಪ್ಪ ಮಾಡೋದು ಇವಾಗ, ಬ್ಲಡ್ ಕಟ್ತಾರೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂದರೆ, ಅವ್ರೇನು ಹೇಳಿದ್ರು, ನೆಕ್ಸ್ಟ್ ಬ್ಲಡ್ಡಲ್ಲಿ ಏನಾದರೂ ಇನ್ಕ್ರೀಸ್ ಆಗದೆ ಐರನ್ ಸುಕ್ರೋಸ್ ಕಟ್ಟಿನೂ ಕೂಡ ಬ್ಲಡ್ ಇನ್ಕ್ರೀಸ್ ಆಗಿಲ್ಲ ಅಂದಮೇಲೆ ಏನಾದರೂ ಬ್ಲಡ್ಡಲ್ಲೇ ಏನಾದರೂ ಇರ್ಬೋದಾ, ಜನರಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಅಂತ ಹೇಳ್ಬಿಟ್ಟು ನೋಡೋದ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಬ್ಲಡ್ ಟೆಸ್ಟ್ಗೆ ಹೇಳಿದರು ಬೇರೆ ಕಡೆ. ಸೊ ಮೆರಿಟಾಸ್ ಅಂತ ಹೇಳ್ಬಿಟ್ಟು ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಮೆರಿಟಾಸ್ ಡಯಾಗ್ನೋಸಿಸ್ ಹತ್ರ ಹೋಗಿ ಮತ್ತೆ ಬ್ಲಡ್ ಕೊಟ್ಟು ಅಲ್ಲಿ ಮತ್ತೆ ಟೆಸ್ಟಿಗೆ ಹೇಳಿ 1-2 ಸರಿ ಬ್ಲಡ್ ಕೊಟ್ಟಿದೆ. ತುಂಬಾ ಬೇಜಾರಾಗೋಯಿತು ಅವತ್ತಿನ ದಿನ ಅಂತೂ. ಆಮೇಲೆ ಮತ್ತೆ ಏನು ಹೇಳಿದ್ರು ಅಂದರೆ, ಅಲ್ಲಿಂದ ರಿಪೋರ್ಟ್ ಬರೋದು ಒಂದು 3 ದಿನ ಆಗುತ್ತೆ ಅಂದರು. ಸೊ ಆಮೇಲೆ ರಿಪೋರ್ಟ್ ಬರೋ ತನಕ ವೆಯ್ಟ್ ಮಾಡಿ 3 ದಿನ ಆದಮೇಲೆ ಮತ್ತೆ ಹೋದ್ವಿ. ಅವಾಗಲೂ ಟೆನ್ಷನ್ ಆಯಿತು ಅಂದರೆ ಏನೋ ಬೀಟಾ ಥಲಸೀಮಿಯಾ ಟ್ರೈಟ್ ಇದೆ ಅಂದರೆ ನಿಮ್ಮ ಬ್ಲಡ್ಡಲ್ಲಿ ಬೀಟಾ ಥಲಸೀಮಿಯಾ ಟ್ರೈಟ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಬೀಟಾ ಥಲಸೀಮಿಯಾ ಟ್ರೈಟ್ ಅಂದರೆ ಒಂದು ನಿಮಗೆ ಬ್ಲಡ್ ಇನ್ಕ್ರೀಸ್ ಆಗಲ್ಲ, ಅಂದರೆ 9 ಪಾಯಿಂಟ್ ಮೇಲೆ ಯಾವುದೇ ಕಾರಣಕ್ಕೂ ಬ್ಲಡ್ ಇನ್ಕ್ರೀಸ್ ಆಗಲ್ಲ. ಸೊ ಈ ಟ್ಯಾಬ್ಲೆಟ್ ಏನು ತೊಗೊಳ್ತಾ ಇದ್ದೀರಾ, ಐರನ್ ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ವೇಸ್ಟ್. ನಾನು ಬೆಳಿಗ್ಗೆ ಒಂದು ಸಂಜೆ ಒಂದು ಐರನ್ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ. ಸೊ ಬೆಳಿಗ್ಗೆ ಸ್ಟಾಪ್ ಮಾಡಿ ಸಂಜೆ ಮಾತ್ರ ಐರನ್ ಟ್ಯಾಬ್ಲೆಟ್ ತೊಗೊಳ್ಳಿ. ಐರನ್ ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ನಿಮಗೆ ಬ್ಲಡ್ ಜಾಸ್ತಿ ಆಗೋಲ್ಲ, ಇಷ್ಟೇ ಇರುತ್ತೆ. ಡೆಲಿವರಿ ಟೈಮಲ್ಲಿ ಬೇಕಿದ್ದರೆ ಅಂದರೆ ಏನು ಬ್ಲಡ್ ಏನಾದರೂ ಕಡಿಮೆ ಅನಿಸಿದ್ರೆ ಅವಾಗ ಬೇಕಾದರೆ ಬ್ಲಡ್ ಕಟ್ಬೋದು ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅವಾಗ ತುಂಬಾ ಶಾಕ್ ಆಗಿತ್ತು. ಸೊ ನಂತರ ಯಾರಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿಗೆ. ತುಂಬಾ ಶಾಕ್ ಆಗಿದ್ದು ಅಂದರೆ ಈ ಒಂದು 2ನೇ ಟ್ರೈಮೆಸ್ಟರಲ್ಲಿ ತುಂಬಾ ಸ್ಟ್ರಗಲ್, ಅಂದರೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್, ಟೆನ್ಷನ್ ಮೇಲೆ ಟೆನ್ಷನ್, ಏನಪ್ಪ ಹೀಗಾಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ತಲೆನೋವೇ ಸ್ಟಾರ್ಟ್ ಆಗಿತ್ತು. ಮತ್ತು ಈ ಒಂದು ರಿಪೋರ್ಟ್ ಬಂದಮೇಲೆ ಏನು ಹೇಳಿದ್ರು ಅಂದರೆ, ಮತ್ತೆ ಇನ್ನೊಂದು ಏನೋ ಇದು ಕೊಟ್ಟಿದ್ರು, ಟ್ಯಾಬ್ಲೆಟ್ ಏನೋ ಕೊಟ್ಟಿದ್ರು. ಆಮೇಲೆ ಈ ಒಂದು ರಿಪೋರ್ಟ್ ನೋಡಿಬಿಟ್ಟು, ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ವಾ, ಸೊ ಈ ಒಂದು ರಿಪೋರ್ಟ್ ನೋಡಿಬಿಟ್ಟು ನೀವು ದೊಡ್ಡ ಆಸ್ಪತ್ರೆಗೆ ಹೋಗಬೇಕು, ಒಂದ್ಸರಿ ಕನ್ಸಲ್ಟ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರು. ದೊಡ್ಡ ಆಸ್ಪತ್ರೆ ಅಂದರೆ ಅಲ್ಲಿರೋದೇ ಚೆಲುವಂಬ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದರು. ಅಂದರೆ ಅಲ್ಲಿ ಯಾರು ಕೂಡ ಈ ಬ್ಲಡ್ ಕಡಿಮೆ ಆಗಿರೋರು ಮತ್ತು ಆ ಒಂದು ಹಾಸ್ಪಿಟಲಲ್ಲಿ ಡೆಲಿವರಿ ಆಗಲ್ಲ ಅಂತ ಹೇಳೋರಿಗೆಲ್ಲ ಚೆಲುವಂಬ ಹಾಸ್ಪಿಟ್ಲಿಗೆ ಕಳಿಸೋದು. ಸೊ ನೀವು ಒಂದ್ಸರಿ ದೊಡ್ಡ ಆಸ್ಪತ್ರೆಗೆ ಹೋಗಿದ್ದು ಬನ್ನಿ, ಚೆಲುವಂಬ ಹಾಸ್ಪಿಟ್ಲಿಗೆ ಹೋಗಿದ್ದು ಬನ್ನಿ, ಅಲ್ಲಿಗೆ ಹೋಗಿ ತೋರಿಸ್ಕೊಂಡು ಸರ್ಜನ್ ಹತ್ರ ಕೇಳಿಕೊಂಡು ನನ್ನ ಹತ್ರ ವಾಪಸ್ ಬನ್ನಿ, ನಾನು ಬೇರೆ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ನಮಗೊಂಥರ ಭಯನೇ ಆಗೋಯಿತು. ಆಮೇಲೆ ಕೆಲವೊಂದು ಕಡೆ ಚೆಲುವಂಬ ಹಾಸ್ಪಿಟ್ಲ್ ಅಂದರೆ ತುಂಬಾ ಭಯ ಪಡಿಸ್ತಾರೆ, ಅಂದರೆ ಅಲ್ಲಿ ಹೋಗ್ಬಾರ್ದು ಅದು ಇದು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕಡೆ ಚೆನ್ನಾಗಿ ನೋಡ್ತಾರೆ, ಆ ಥರ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಏನು ಮಾಡಿದ್ವಿ, ಚೆಲುವಂಬ ಹಾಸ್ಪಿಟ್ಲ್ ಬೇಡ,
ಇಲ್ಲೂ ಬೇಡ, ಚಲುವಂಬ ಹಾಸ್ಪಿಟ್ಲ್ ಬೇಡ, ಬೇರೆ ಪ್ರೈವೇಟಲ್ಲೇ ಇನ್ನೊಂದು ಸರಿ ಬ್ಲಡ್ ಕೊಟ್ಟು ನೋಡೋಣ, ಏನು ಬೀಟಾ ಥಲಸಿಮಿಯಾ ಅಂದರೆ ಏನು, ಅದ್ರ ಬಗ್ಗೆ ಏನಾಗುತ್ತೆ, ಅದಿದ್ದರೆ ಏನಾಗುತ್ತೆ, ಅದಿದ್ದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ಬಿಟ್ಟು ಮೊದಲೇ ಡಾಕ್ಟ್ರ್ ಹೇಳಿದ್ರು, ಬ್ಲಡ್ಡೇ ಜಾಸ್ತಿ ಆಗೋಲ್ಲ ನಿಮಗೆ, ಬ್ಲಡ್ ಇನ್ಕ್ರೀಸ್ ಆಗದೆ ಹೋದರೆ ಪಾಪಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಅದು ಇದು ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅದಕ್ಕೋಸ್ಕರ ಪ್ರೈವೇಟಲ್ಲೇ ಒಂದು ಸಲ ತೋರಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕಾಂಗರೂ ಕೇರ್ಗೆ ಹೋಗಿದ್ವಿ. ಸುನಿಲ್ ಅವ್ರನ್ನ ಕರೆಸ್ಬಿಟ್ಟು ಮತ್ತೆ ಕಾಂಗರೂ ಕೇರ್ಗೆ ಹೋಗಿ ಅಲ್ಲೂ ಕೂಡ ಬ್ಲಡ್ ಕೊಟ್ಟು ಒಂದು 3 ದಿನ ವೆಯ್ಟ್ ಮಾಡಿದ್ವಿ ರಿಪೋರ್ಟ್ಗೋಸ್ಕರ. ಅಲ್ಲೂ ಕೂಡ ಅದೇ ರೀತಿ ಬಂತು. ಯಪ್ಪ, ಅದನ್ನು ನೋಡಿಬಿಟ್ಟು ಮತ್ತೆ ಶಾಕ್. ಅಲ್ಲೇನು ಹೇಳಿದ್ರು ಅಂದರೆ ಮತ್ತೊಂದು ಶಾಕ್, ಸುನಿಲ್ ಅವ್ರದ್ದು ಕೂಡ ಬ್ಲಡ್ ಟೆಸ್ಟ್ ಕೊಡಿ, ಬೀಟಾ ಥಲಸಿಮಿಯಾ ಟ್ರೈಟ್ ಏನಾದರೂ ಅವರಿಗಿದ್ರೆ ಅವರಿಂದ ಪಾಪುಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ, ಆ ಥರ ಇದ್ದರೆ ಪಾಪುಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಅವ್ರದ್ದು ಬ್ಲಡ್ ಕೊಡಿ ಅಂತ ಹೇಳಿದರು. ಸೊ ಅವ್ರದ್ದು ಕೂಡ ಬ್ಲಡ್ ತೊಗೊಂಡು ಅವ್ರದ್ದು ಎಲ್ಲ ನಾರ್ಮಲ್ ಬಂತು ಗೈಸ್. ರಿಪೋರ್ಟಿಗೆಲ್ಲ ವೆಯ್ಟ್ ಮಾಡಿ ಅವ್ರದ್ದು ಕೂಡ ನಾರ್ಮಲ್ ಬಂತು. ಸೊ ನನಗೆ ಆ ಥರ ಇದ್ದರೆ ಅಂದರೆ ಜೆನೆಟಿಕ್ ಪ್ರಾಬ್ಲಮ್ ಅಂದರೆ ಅಪ್ಪ ಅಮ್ಮ ಅವ್ರಿಗೆಲ್ಲ ಇರುತ್ತೆ, ಆ ಥರ ಬ್ಲಡ್ ಇನ್ಕ್ರೀಸ್ ಆಗೋಲ್ಲ. ಸೊ ನೀವು ನಾರ್ಮಲ್ ಆಗಿದ್ದರೆ ಈ ಒಂದು ಏನೂ ಪ್ರಾಬ್ಲಮ್ ಆಗೋಲ್ಲ. ಅಂದರೆ ಇವಾಗ ಪ್ರೆಗ್ನೆನ್ಸಿ ಇದಿರಲ್ಲ, ಸೊ ಪಾಪುಗೂ ಕೂಡ ಬ್ಲಡ್ ಹೋಗ್ತಾ ಇರುತ್ತೆ, ನಿಮ್ಮಿಂದ ಪಾಪುಗೂ ಕೂಡ ಬ್ಲಡ್ ಇದಾಗುತ್ತಲ್ಲ, ಸೊ ನಿಮಗೂ ಕೂಡ ಬಾಡಿಲಿ ಬ್ಲಡ್ ಸ್ವಲ್ಪ ಕಡಿಮೆ ಇರುತ್ತೆ. ಆವಾಗ ಡೆಲಿವರಿ ಟೈಮಲ್ಲಿ ಸ್ವಲ್ಪ ಬ್ಲಡ್ ಏನಾದರೂ ಕಡಿಮೆ ಆದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಆ ಥರ ಏನಾದರೂ ಬ್ಲಡ್ ಕಡಿಮೆ ಆದರೆ ನೆಕ್ಸ್ಟ್ ಡೆಲಿವರಿ ಟೈಮಲ್ಲಿ ಕಟ್ಬೋದು ಅಂತ ಹೇಳ್ಬಿಟ್ಟು ಕೂಡ ಅವರು ಹೇಳಿದರು. ಮತ್ತು ಅಲ್ಲಿ ಗೈನಕಾಲಜಿಸ್ಟ್ನ ಮೀಟ್ ಮಾಡಿ ಅವರೆಲ್ಲ ಹೇಳಿದರು. ಮತ್ತು ಟ್ಯಾಬ್ಲೆಟ್ ಕೂಡ ಚೇಂಜ್ ಮಾಡಿಕೊಟ್ರು. ಏನು ಮಾಮೂಲಿ ಐರನ್ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ, 2 ತೊಗೊಳ್ತಾ ಇದ್ದೆ, ಬೆಳಿಗ್ಗೆ ಒಂದು ಸಂಜೆ ಒಂದು. ಅವರು ಹಾಗೆ ಹೇಳಿದರು, ಬೆಳಿಗ್ಗೆ ಸ್ಟಾಪ್ ಮಾಡಿ, ಐರನ್ ಟ್ಯಾಬ್ಲೆಟ್ ಕುಡಿದ್ರೂ ಕೂಡ ಅದು ವೇಸ್ಟು, ನಿಮಗೆ ಈ ಥರ ಬೀಟಾ ಥಲಸಿಮಿಯಾ ಟ್ರೈಟ್ ಇರೋದ್ರಿಂದ ನಿಮಗೆ ಸಂಜೆ ಟೈಮ್ 1 ಟೈಮ್ ಕುಡಿದ್ರೆ ಸಾಕಾಗುತ್ತೆ. ಮಾಮೂಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಚೇಂಜ್ ಮಾಡಿಕೊಟ್ರು. ಅದ್ರ ಜೊತೆಗೆ ವಿಟಮಿನ್ D3 ಮತ್ತು ಫೋಲಿಕ್ ಆಸಿಡ್ ನಾನು ಮೊದಲು ಕುಡಿತಾ ಇದ್ದೆ. ಪ್ರೆಗ್ನೆನ್ಸಿಗೂ ಮುಂಚೆ ನಾನು ಒಂದು 3-4 ಮಂತ್ಸ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಕುಡಿತಾ ಇದ್ದೆ. ಆ ಒಂದು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿಬಿಟ್ಟು ಮತ್ತೆ ಹೇಳಿದ್ರು. ಅದನ್ನು ಕಂಟಿನ್ಯೂ ಮಾಡಿಕೊಂಡು ಇವಾಗ ಮತ್ತೆ ಪಾಪುದು ಹಾರ್ಟ್ಬೀಟ್ ಎಲ್ಲ ಚೆಕ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ಪಾಪುಗೇನು ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಸಮಾಧಾನ ಆಯಿತು. ಆಮೇಲೆ ಅಲ್ಲಿ ಗೈನಕಾಲಜಿಸ್ಟ್ನ ಮೀಟ್ ಆದ್ವಿ. ಅಲ್ಲಿ ಏನು ಹೇಳಿದ್ರು ಅಂದರೆ, ಈ ಥರ ಇದ್ದರೆ ಅಂದರೆ ಸುನಿಲ್ ಅವ್ರಿಗೂ ಇದ್ದಿದ್ದರೆ ಪ್ರಾಬ್ಲಮ್ ಆಗ್ತಿತ್ತು, ನೀವು ಮಾತ್ರ ಇದೆ ಅಂದಮೇಲೆ ನಿಮಗೆ ಮೊದಲಿಂದನೂ ಏನೂ ಪ್ರಾಬ್ಲಮ್ ಇಲ್ಲ ಆದಮೇಲೆ ಏನು ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಟೆನ್ಷನ್ ಮಾಡ್ಕೊಳ್ಬೇಡಿ, ಇದರಲ್ಲೇನೂ ಇಲ್ಲ ಅಂತ ಹೇಳಿಬಿಟ್ಟು ಅವರೇ ಹೇಳಿದರು. ಸೊ ನಮ್ಗೆ ಅವಾಗ ಒಂದು ಸ್ವಲ್ಪ ಧೈರ್ಯ ಬಂತು ಗೈಸ್. ಅಲ್ಲಿಂದ ಒಂದು ರಿಪೋರ್ಟ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ನೋಡಿ ಎಷ್ಟು ಸ್ಟ್ರಗಲ್ ಇದೆ ಅಂದರೆ ಗೈಸ್, ತುಂಬಾ ಅಂದರೆ ತುಂಬ. ಅಲ್ಲೇನು ಹೇಳಿದ್ರು ಅಂದರೆ ಫುಡ್ಡಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಅಂದರೆ ಹೊರಗಡೆ ಏನು ಫುಡ್ ತಿಂತೀರಾ ಅಂದರೆ ಈ ಒಂದು ಆಯಿಲ್ ಫುಡ್ ಆಗಿರ್ಬೋದು, ಗೋಬಿ ಪಾನಿಪುರಿ ಆ ಥರ ಆಗಿರ್ಬೋದು, ಹೋಟೆಲ್ ಫುಡ್ ಆಗಿರ್ಬೋದು, ಅದನ್ನೆಲ್ಲ ಪೂರ್ತಿಯಾಗಿ ಸ್ಟಾಪ್ ಮಾಡಿ ನಾನ್ ವೆಜ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಪ್ರೋಟೀನ್ ಮಿಲ್ಕ್ ಶೇಕ್ ಅಂತ ಬರುತ್ತೆ ಅದು, ಮತ್ತು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಲಡ್ಡು ಥರ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಮೀನು ಆಗಿರ್ಬೋದು, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಎಲ್ಲ ತಿನ್ಬೋದು. ಆಮೇಲೆ ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಿ, ಎಲ್ಲ ಸರಿ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನನಗೆ 8.8 ಇತ್ತು. ಇಲ್ಲಿಗೆ ಬಂದಮೇಲೆ ಅಂದರೆ ಪ್ರೈವೇಟಲ್ಲಿ ಚೆಕ್ ಮಾಡಿಸಿದಾಗ 9 ಮೇಲೆ ಇತ್ತು, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಏನಾದರೂ ಕಡಿಮೆ ಆದರೆ ಡೆಲಿವರಿ ಟೈಮಲ್ಲಿ ಕಟ್ಬೋದು, ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳಿದರು. ಅವಾಗ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ಬ್ಲಡ್ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ರಿಗೆ ಇರುತ್ತಲ್ಲ, ಅವ್ರಿಗೆ ಒಂದು ಸಜೆಷನ್ ಕೊಡ್ತೀನಿ. ಯಾಕಂದರೆ ಟೆನ್ಷನ್ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಗೈಸ್, ಯಾಕಂದರೆ ಅದಕ್ಕೊಂದು ಏನಾದರೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ನಾನು ಕೂಡ ಬೇರೆ ಕಡೆ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಎಲ್ಲ ಕೇಳಿದಾಗ ಎಲ್ಲ ಸರಿ ಹೋಯಿತು ಗೈಸ್. ಇವಾಗ ಏನಂದರೆ ಈ ಒಂದು ಬ್ಲಡ್ ಇಲ್ಲ ಅನ್ನೋರಿಗೆ ಏನು ಸಜೆಷನ್ ಅಂದರೆ, ಇವಾಗ ಐರನ್ ಸುಕ್ರೋಸ್ ಕಟ್ಟಿಸ್ಕೊಂಡು ಕೂಡ ಅವ್ರಿಗೆ ಇನ್ಕ್ರೀಸ್ ಆಗೋಲ್ಲ. ಕೆಲವೊಬ್ರಿಗೆ ಈ ಥರ ಒಂದು ಬೀಟಾ ಥಲಸಿಮಿಯಾ ಟ್ರೈಟ್ ಇದೆ ಅನ್ನೋರಿಗೆ ಏನಿಲ್ಲ, ಮನೆಯಲ್ಲೇ ನೀವು ಹಣ್ಣು ತರಕಾರಿ ಸೊಪ್ಪು ಆ ಥರ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ತಿನ್ನೋರಾದರೆ ಚೆನ್ನಾಗಿ ವೆಜ್ ತಿನ್ನಿ, ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿಬಿಡಿ. ಅದ್ರ ಜೊತೆಗೆ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ಜಲ್ಲಿ ಒಂದು ಮಣ್ಣಿಲಿ ಅಂತ ಬರುತ್ತೆ, ಮಣ್ಣಿಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಇಲಿ ಅಂತಲೂ ಹೇಳ್ತಾರೆ, ಮಣ್ಣಿಲಿ ಅಂತಲೂ ಹೇಳ್ತಾರೆ. ಆ ಒಂದು ಮಣ್ಣಿಲಿನ ತಗೊಂಡು ಬಂದು ಫ್ರೈ ಮಾಡಿಕೊಂಡು ವಾರದಲ್ಲಿ 1 ದಿನ 2 ದಿನ ಆ ಥರ ತಿಂದರೆ ಅದನ್ನು ಬ್ಲಡ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ.
ಸೊ ಡಾಕ್ಟರ್ ಕೂಡ ಅದನ್ನೇ ಸಜೆಸ್ಟ್ ಮಾಡಿದ್ರು, ಮಣ್ಣಿಲಿನ ಅದನ್ನು ನೀವು ವಾರದಲ್ಲಿ ಒಂದಿನ ಆದರೂ ಫ್ರೈ ಮಾಡಿಕೊಂಡು ತಿನ್ಬೋದು, ಅದರಿಂದ ಸ್ವಲ್ಪ ಬ್ಲಡ್ ಎಷ್ಟಿದೆ ಇವಾಗ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ನಂತರ ಯಾರಿಗಾದ್ರೂ ಪ್ರಾಬ್ಲಮ್ ಇದೆ ಮಣ್ಣಿಲಿನ ತರಿಸ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಚೆನ್ನಾಗಿ ವಾರದಲ್ಲಿ 1-2 ದಿನ ಉಪಯೋಗಿಸ್ಕೊಳ್ಳಿ. ಮತ್ತು ಹಣ್ಣು ತರಕಾರಿ ಸೊಪ್ಪೆಲ್ಲ ಚೆನ್ನಾಗಿ ತಿನ್ನಿ ಗೈಸ್. ಇಷ್ಟು ನನ್ನ ಒಂದು ಸೆಕೆಂಡ್ ಟೈಮಿಸ್ನ ಒಂದು ರೀಕ್ಯಾಪ್ ವಿಡಿಯೋ ಅಂತ ಹೇಳ್ಬೋದು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮೊದಲನೇ 3 ತಿಂಗಳು ಏನೇನಾಗಿತ್ತು ಏನೇನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಪ್ರೆಗ್ನೆನ್ಸಿ ಬಗ್ಗೆ ನಾನು ಕೂಡ ಅದನ್ನು ತಿಳಿಸ್ತೀನಿ. ಏನಾದ್ರು ನನಗೆ ಗೊತ್ತಿರೋದು ನಿಮಗೂ ಕೂಡ ತಿಳಿಸ್ತೀನಿ. ನನಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ನೀವು ಕೂಡ ಕೇಳ್ತೀನಿ, ಕಮೆಂಟ್ ಮಾಡ್ತೀನಿ, ನೀವು ಕೂಡ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಂಪಲ್ಸರಿ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.